ಲಿಂಗಾಷ್ಟಕಂ 7ನೇ ಭಾಗ. ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಷ್ಟದಳೋಪರಿವೇಷ್ಟಿತಲಿಂಗಂ. ಅಷ್ಟದಳಗಳಿರುವ ಅಂತಂದರೆ 8 ದಳಗಳಿಂದ ಕೂಡಿದ ಕಮಲ ಪುಷ್ಪದ ಮೇಲೆ ಲಿಂಗವನ್ನಿಟ್ಟರೆ ನಮಗೆ ವಿಶೇಷವಾದಂತಹ ಫಲಿತವು ಲಭಿಸುತ್ತೆ. ಆದರೆ ಇದು ಸಾಮಾನ್ಯವಾದ ಅರ್ಥ. ಶ್ರೀ ಶಂಕರಾಚಾರ್ಯರು ಸಾಮಾನ್ಯ ಅರ್ಥದಲ್ಲಿ ಹೇಳಿಲ್ಲ. ಅಷ್ಟದಳ ಅಂತಂದರೆ ಅಷ್ಟಮೂರ್ತಿಗಳು. ಅವುಗಳು ಪಂಚಭೂತಗಳು: ಪೃಥ್ವಿ, ಜಲ, ತೇಜೋ, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತು ಜೀವನು. ನಮ್ಮ ಶರೀರವು ಪಂಚಭೂತಗಳಿಂದಲೇ ಆಗಿರುವುದು. ಒಂದು ಕಣ್ಣಿನಲ್ಲಿ ಸೂರ್ಯಕಾಂತಿ, ಮನಸ್ಸೆಂಬ ಚಂದ್ರಕಾಂತಿ ಹಾಗೂ ಚೈತನ್ಯ ಸ್ವರೂಪನಾದ ಜೀವಾತ್ಮನು ಹೀಗೆ ಭಾವಿಸಬೇಕು. ಈ 8 ದಳಗಳ ಮೇಲೆ ಶಿವಲಿಂಗವನ್ನಿಟ್ಟರೆ, ಅಂದರೆ ನಿನ್ನಲ್ಲಿಯೇ ನಿನ್ನ ಹೃದಯ ಎಂಬ ಕಮಲದ ಮೇಲೆ ಶಿವಲಿಂಗವನ್ನಿಟ್ಟರೆ, ಅಂದರೆ ನಿನ್ನೊಳಗಿರುವ ಶಿವನು ಅಂತ ಅರ್ಥ. ಹೀಗೆ ಭಾವಿಸಿದರೆ ಸರ್ವಸಮುದ್ಭವ ಕಾರಣ ಲಿಂಗಂ, ಅಂದರೆ ಈ ಸೃಷ್ಟಿ ಏರ್ಪಡಲು ಈ ಪಂಚಭೂತಗಳೇ ಕಾರಣ. ಸೂರ್ಯನು, ಚಂದ್ರ ಹಾಗೂ ಜೀವನು ಕಾರಣನು. ಹೀಗೆ ಅಷ್ಟದಳೋಪರಿವೇಷ್ಟಿತ ಲಿಂಗಂ ಅಂತ ಭಾವಿಸಿದರೆ, ಶಿವನನ್ನೇ ಪೂಜಿಸಿದರೆ ಅದೇ ದೇವಾಲಯ, ಅದೇ ನಮ್ಮ ಹೃದಯ ಮಂದಿರದಲ್ಲಿರುವುದು ಎಂದು ತಿಳಿಯುತ್ತದೆ. ಆಗ ಅಷ್ಟದರಿದ್ರ ವಿನಾಶನ ಲಿಂಗಂ. ಅಷ್ಟ ಕಷ್ಟಗಳು, ಅಷ್ಟದರಿದ್ರಗಳು ಅಂತಂದರೆ ಸಾಲ, ರೋಗ, ಭಿಕ್ಷೆ ಬೇಡುವುದು, ಜಗಳ, ಕಳ್ಳತನ, ಮೋಸ, ಬಡತನ, ಎಂಜಲು, ಹೀಗೆ ಅಷ್ಟದರಿದ್ರವು ನಾಶವಾಗಬೇಕಾದರೆ ಸದಾಶಿವನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯವಾಗುತ್ತದೆ.